ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ. ಈ ಒಂದು 333 ರುಪೀಸ್ನ ನೀವು ಪೇ ಮಾಡಿದಾಗ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾರ್ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಓಕೆ, ಸೊ ಈ ಒಂದು ಆಫರ್ ಜಸ್ಟ್ 2 ಡೇಸ್ ಇರುತ್ತೆ, ಇವತ್ತು ಮತ್ತೆ ನಾಳೆ. ಸೊ ನಾಳೆ ಆದ್ಮೇಲೆ 333 ರುಪೀಸ್ ಆಫರ್ ಯಾವತ್ತಿಗೂ ರನ್ ಮಾಡಲ್ಲ. ಸೊ ಇಂಟ್ರೆಸ್ಟ್ ಇದ್ದವರು ಇವೆರಡು ದಿನನ ಯುಟಿಲೈಸ್ ಮಾಡ್ಕೋಬಹುದು. ಓಕೆ, ಸೊ ಇವಾಗ ನೋಡೋಣ ಈ ಒಂದು ವಿಡಿಯೋ ಯಾರಿಗೆ ರೆಸನೇಟ್ ಆಗುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ವಿಡಿಯೋ ಲವ್ ರೀಡಿಂಗ್ ಆಗಿರುತ್ತೆ. ಸೊ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸೊ ಸಂಬಂಧದಲ್ಲಿ ಇದ್ದೀರಾ, ದಿಸ್ ರೀಡಿಂಗ್ ಇಸ್ ಫಾರ್ ಯು. ಸೊ ಹಸ್ಬೆಂಡ್ ವೈಫ್ಗೂ ಕೂಡ ರೆಸನೇಟ್ ಆಗುತ್ತೆ. ಅಂಡ್ ಇದು ರಿಲೇಶನ್ಶಿಪ್, ಸೊ ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರಿಗೆ ರೆಸನೇಟ್ ಆಗತ್ತೆ ಅಂತ ಹೇಳ್ತಾ ಇದೀವಿ ಅಂತವ್ರು ಮಾತ್ರ ರೀಡಿಂಗ್ ನ ನೋಡ್ಬೇಕು. ಓಕೆ, ಸೊ ಬ್ರೇಕಪ್ ಆಗಿರೋರೆಲ್ಲ ಬಂದ್ಬಿಟ್ಟು ನೋಡಿ ಮತ್ತೆ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕೋದು, ಓ ಇದು ನಂಗೆ ರೆಸನೇಟ್ ಆಗಲ್ಲ, ನೀವು ಬ್ರೇಕಪ್ ಆಗ್ಬಿಟ್ಟಿದೆ, ಹೆಂಗೆ ಒಂದಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಈ ರೀತಿ ಎಲ್ಲ ಸ್ಟುಪಿಡ್ ಆಗಿ ಮಾತಾಡ್ತಾರೆ ತುಂಬಾ ಜನ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ, ಯಾರಿಗೆ ಹೇಳ್ತಾ ಇದ್ದೀವಿ ಅವರಿಗೆ ಮಾತ್ರ ರೆಸನೇಟ್ ಆಗತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಮ ಪಾರ್ಟ್ನರ್ ಅವರ ಬಗ್ಗೆ ಇರುತ್ತೆ. ಸೊ ನಿಮ್ಮ ಬಗ್ಗೆ, ನಿಮ್ಮ ಸಂಬಂಧದ ಬಗ್ಗೆ, ನಿಮ್ಮ ಪ್ರೀತಿ ಬಗ್ಗೆ ನಿಮ್ಮ ಪಾರ್ಟ್ನರ್ ಲೇಟ್ ನೈಟ್ ಅಲ್ಲಿ ಏನ್ ಯೋಚನೆ ಮಾಡ್ತಾರೆ ಅನ್ನೋದು ವಿಡಿಯೋ ಇರುತ್ತೆ. ಓಕೆ, ಲೇಟ್ ನೈಟ್ ಥಾಟ್ಸ್ ಏನಿದೆ, ಸೊ ರಾತ್ರಿ ಆಗ್ಲೂ ಏನ್ ಯೋಚನೆ ಮಾಡ್ತಾರೆ ನಿಮ್ ಬಗ್ಗೆ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಅರ್ಥ ಆಗುತ್ತೆ ಅನ್ಕೋತೀನಿ, ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಅಂದ್ರೆ ಇದು ಯಾರಿಗೆ ರೆಸಲ್ಟ್ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಲೆಟ್ಸ್ ಬಿಗಿನ್. ಸೊ ನಿಮ್ಮ ಪಾರ್ಟ್ನರ್ನ ನೇಮ್ ನೆನ್ಸ್ಕೊಂಡು ನೋಡಿ. ಅಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ರೆಸಲ್ಟ್ ಆದ್ರೆ ಅಕ್ಸೆಪ್ಟ್ ಮಾಡಿ, ರೆಸಲ್ಟ್ ಆಗಿಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು ವಿಡಿಯೋ. ಓಕೆ, ಸೊ ನೆಕ್ಸ್ಟ್ ನೈಟ್ ಆಫ್ ಕಪ್ಸ್ ಇದೆ. ಓಕೆ, ಹೀರೋಫೆಂಟ್, ಓ ಮೈ ಗಾಡ್, ಮೆಜಿಷಿಯನ್ ಇದೆ, ಅಂಡ್ ಟವರ್ ಇದೆ, ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ ಇನ್ ರಿವರ್ಸ್ ಬಂದಿದೆ. ಓಕೆ, ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಇದೆ, ಏನು ನಿಮ್ಮ ಬಗ್ಗೆ ನಿಮ್ಮ ಪಾರ್ಟ್ನರ್ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಪೇಜ್ ಆಫ್ ಪೆಂಟಿಕಲ್ಸ್ ಅಂತ ಹೇಳ್ತೀನಿ. ಅಂದ್ರೆ ಅವರ ಲೈಫ್ ಅಲ್ಲಿ ಮೇ ಬಿ ಪಾಸ್ಟ್ ಅಲ್ಲಿ ಆಗಿರೋಂತ ಎಕ್ಸ್ಪೀರಿಯನ್ಸ್ ನ ನೋಡಿದಾಗ ಅವ್ರಿಗೆ ಖಂಡಿತವಾಗ್ಲೂ ಪ್ರೀತಿ ಮೇಲೆ, ಸಂಬಂಧದ ಮೇಲೆ ಅವ್ರಿಗೆ ನಂಬಿಕೆನೇ ಇರ್ಲಿಲ್ಲ, ನಂಬಿಕೆನೇ ಹೊರಟೋಗಿತ್ತು. ಬಟ್ ಇವತ್ತು ಅವ್ರಿಗೆ ಒಂದು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದೀನಿ, ನನ್ನ ಅರ್ಥ ಮಾಡ್ಕೊಳ್ಳೋಂತ ವ್ಯಕ್ತಿ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆದ್ಮೇಲೆ ಸಂಬಂಧವನ್ನ ಎಂಜಾಯ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲಾನು ಪಾಸಿಟಿವ್ ಆಗಿ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆಂತಂದ್ರೆ ಪಾಸ್ಟ್ ಅಲ್ಲಿ ಅವ್ರಿಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ತುಂಬಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಂಬಿ ಮೋಸ ಹೋಗಿರ್ಬೋದು ನಿಮ್ಮ ಪಾರ್ಟ್ನರ್. ಸೊ ಇದನ್ನೆಲ್ಲಾನು ನೋಡಿದಾಗ ಅವ್ರಿಗೆ ಯಾವತ್ತಿಗೂ ಪ್ರೀತಿ ಮೇಲೆ ನಂಬಿಕೆನೆ ಬರಬಾರ್ದು ಅನ್ನೋ ರೀತಿನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಇವಾಗ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುವಂತ ಪ್ರೀತಿನ ನೋಡಿದಾಗ, ನೀವು ಅವ್ರ ಜೊತೆ ಲೈಫಲ್ಲಿ ಇರೋದನ್ನ ನೋಡಿದಾಗ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಸೊ ಏನೆಲ್ಲ ಅವ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಅವರು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಮತ್ತೆ ಆ ಒಂದು ಪ್ರೀತಿನ ತಂದಿಟ್ಟಾಗ ಆ ಪ್ರೀತಿನ ಯಾವ ತರ ರೆಸ್ಪೆಕ್ಟ್ ಮಾಡಬೇಕು, ಆ ಪ್ರೀತಿಗೆ ಎಷ್ಟು ವ್ಯಾಲ್ಯೂ ಕೊಡ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಖಂಡಿತ ನಿಮ್ಮ ಪ್ರೀತಿ ಅವ್ರನ್ನ ಖುಷಿಯಾಗಿ ನೋಡ್ಕೋತಾ ಇದೆ, ಅವರು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದಾರೆ ಅಂತ ತೋರಿಸ್ತಾ ಇದೆ ಈ ಕಾರ್ಡ್ ಅಲ್ಲಿ. ಬಟ್ ದೇ ಆರ್ ಹ್ಯಾಪಿ ವಿತ್ ಯು, ನಿಮ್ಮ ಜೊತೆಗೆ ಸಂಬಂಧವನ್ನ ಖುಷಿಯಿಂದ ಇದ್ದಾರೆ, ಪ್ರೀತಿನ ಅವ್ರು ಎಂಜಾಯ್ ಮಾಡ್ತಿದ್ದಾರೆ. ಅಂಡ್ ಯಾವುದೇ ರೀತಿ ಈ ಒಂದು ಪ್ರೀತಿನಲ್ಲಿ ಮೋಸ ಇಲ್ಲ, ಕಪಟ ಇಲ್ಲ, ಲಾಯಲ್ ಆಗಿದ್ದಾರೆ, ಜೆನ್ಯೂನ್ ಆಗಿದ್ದಾರೆ. ನೀವು ಕೂಡ ಅವ್ರಿಗೆ ಜೆನ್ಯೂನ್ ಆಗಿ ಪ್ರೀತಿ ತೋರಿಸ್ತಾ ಇದ್ದೀರಾ. ಇದನ್ನೆಲ್ಲ ನೋಡಿದಾಗ ಇನ್ನೂ ಈ ಕಾಲದಲ್ಲಿ ಪ್ರೀತಿ ಮಾಡುವಂತವ್ರು ಇದಾರಾ ಅನ್ನೋ ರೀತಿನಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಖಂಡಿತ ಆಗಿದೆ. ನೀವು ಅವ್ರ ಲೈಫಲ್ಲಿ ಬಂದ ಮೇಲೆ, ಅಂಡ್ ನೀವು ಅವ್ರ ಲೈಫಲ್ಲಿ ಬಂದ ಮೇಲೆ ಎಲ್ಲಾನು ಒಳ್ಳೇದಾಗಿದೆ. ಸೊ ಅವ್ರು ನೋಡುವಂತ ದೃಷ್ಟಿಕೋನ ಬದಲಾಗಿದೆ, ಸಂಬಂಧದಲ್ಲಿ ಇರುವಂತ ವ್ಯಾಲ್ಯೂ ಅರ್ಥ ಆಗಿದೆ, ಪ್ರೀತಿ ಅರ್ಥ ಆಗಿದೆ, ಪ್ರೀತಿ ಮಾಡ್ರೆ ಹೆಂಗಿರುತ್ತೆ ಅನ್ನೋದು ಅರ್ಥ ಆಗಿದೆ. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಮ ವಿಚಾರದಲ್ಲಿ. ಸೊ ಟವರ್ ಇದೆ, ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರ ಲೈಫ್ ಅಲ್ಲಿ ಬ್ರೇಕಪ್ ಆಗಿರೋದನ್ನ ಮೇ ಬಿ ಅವರು ಕೆಲವೊಂದ್ಸತಿ ಅವ್ರು ಯೋಚನೆ ಮಾಡಿ ತಿರುಗಿ ನೋಡಿದಾಗ ಸೊ ಅದೆಲ್ಲ ಏನಾಗಿದೆ ಅದು ಒಳ್ಳೇದಕ್ಕೆ ಆಗಿದೆ.
ಸೊ ಏನಾದರೂ ನಾನು ಅದೇ ವ್ಯಕ್ತಿ ಜೊತೆಗೆ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡಿದಿದ್ರೆ ಸೊ ನನ್ನ ಲೈಫಲ್ಲಿ ಇನ್ನೂ ದೊಡ್ಡ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗಿತ್ತು. ಸೊ ಒಳ್ಳೇದಾಯ್ತು ಅವರು ನನ್ನ ಲೈಫಿಂದ ಆಚೆ ಹೋಗಿದ್ದು, ಇದೆಲ್ಲ ಅವ್ರು ಯೋಚನೆ ಮಾಡಿದಾಗ ದೇ ಫೀಲ್ ವೆರಿ ಹ್ಯಾಪಿ. ಓಕೆ, ಸೊ ಹೇಳ್ತಾರಲ್ವಾ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ಅದೇ ರೀತಿ ಇವ್ರಿಗೆ ಅನಿಸ್ತಾ ಇದೆ. ಸೊ ಏನು ಅವ್ರ ಲೈಫಲ್ಲಿ ಪಾಸ್ಟಲ್ಲಿ ಆಗಿದೆ ಅದೆಲ್ಲನೂ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್, ಅದ್ರ ಜೊತೆಗೆ ಅವ್ರೇನು ಕಲ್ತಿದ್ದಾರೆ ಇವತ್ತು, ಸೊ ಅದೆಲ್ಲನೂ ನೋಡಿದಾಗ ಅದೆಲ್ಲ ಆಗಿರೋದು ಒಳ್ಳೇದಕ್ಕೆ ಬಿಡು, ಸೊ ಹಿಂಗೆ ಅನಿಸುತ್ತೆ ಅವರಿಗೆ. ಸೊ ಮೆಜಿಷಿಯನ್ ಇದೆ. ಸೊ ದಿಸ್ ಪರ್ಸನ್ ವಾಂಟ್ಸ್ ಟು ಸೆಲೆಬ್ರೇಟ್ ವಿತ್ ಯು. ನಿಮ್ಮ ಜೊತೆಗೆ ಅವರ ಜೀವನ ಎಷ್ಟು ಎಂಜಾಯ್ ಮಾಡಬೇಕು ಅಂತ ಅಂದ್ರೆ ಟ್ರಾವೆಲ್ ಮಾಡಬೇಕು ಅಂತ ಇದ್ದಾರೆ. ನಿಮ್ಮ ಜೊತೆಗೆ ಲೈಫ್ನ ತುಂಬಾ ಚೆನ್ನಾಗಿ ಲೀಡ್ ಮಾಡಬೇಕು ಅನ್ಕೊಂಡಿದ್ದಾರೆ. ಅಂದ್ರೆ ಲೈಕ್ ನಿಮ್ಮ ಕಪಲ್ನ ನೋಡಿದಾಗ ತುಂಬಾ ಜನಕ್ಕೆ ಜೆಲಸ್ ಫೀಲ್ ಆಗತ್ತೆ, ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗತ್ತೆ. ಇದ್ರೆ ಈ ರೀತಿ ಒಂದು ಪಾರ್ಟ್ನರ್ ಇರಬೇಕು, ಇದ್ರೆ ಈ ರೀತಿ ಒಂದು ಕಪಲ್ಸ್ ಇರಬೇಕು. ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ನಾನು ನನ್ನ ವ್ಯಕ್ತಿ ಜೊತೆಗೆ ಇಡೀ ವರ್ಲ್ಡ್ ಟ್ರಾವೆಲ್ ಮಾಡಬೇಕು, ಇಡೀ ಜಗತ್ತು ಸುತ್ತಾಡಬೇಕು, ಇಡೀ ರಿಲೇಶನ್ಶಿಪ್ ಅಲ್ಲಿ ಇರುವಂತ ಪ್ರೀತಿ ಯಾರಿಗೂ ಸಿಗಬಾರ್ದು, ನನಗೆ ಸಿಕ್ಕಿದೆ ಅನ್ನೋದು ಅವ್ರಿಗೆ ಫೀಲ್ ಆಗ್ತಿದೆ ಅಂದ್ರೆ ಸೊ ದೇ ಆರ್ ವೆರಿ ಅಮೇಝಿಂಗ್ ಅಂತ ನಿಮ್ಮ ಪಾರ್ಟ್ನರ್ಗೆ ಅನ್ಸುತ್ತೆ ನೀವು ನಿಮ್ಮ ಬಗ್ಗೆ. ಓಕೆ, ಸೊ ಇರೋಫೆಂಟ್ ಇದೆ. ಸೊ ಮೇ ಬಿ ನಿಮ್ಮಿಬ್ಬರ ಮಧ್ಯ ದೇರ್ ಇಸ್ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇನ್ ಕಲ್ಚರ್, ಟ್ರೆಡಿಷನ್ ಅಂಡ್ ನಿಮ್ಮ ಕ್ಯಾಸ್ಟ್ ಬೇರೆ ಇರ್ಬೋದು, ಅವರ ರಿಲಿಜನ್ ಬೇರೆ ಇರ್ಬೋದು, ಸಮಥಿಂಗ್ ಈ ರೀತಿ ಏನಾದರೂ ಇದೆ ಅಂದ್ರೆ ಅದನ್ನ ನೀವು ಹೊಂದ್ಕೊಂಡು ಹೋಗ್ತೀರಾ, ಅವರು ಕೂಡ ಹೊಂದ್ಕೊಂಡು ಹೋಗ್ತಾರೆ. ಓಕೆ, ಸೊ ನೈಟ್ ಆಫ್ ಕಪ್ಸ್ ಇದೆ. ಆದಷ್ಟು ಬೇಗ ನಿಮಗೆ ಪ್ರಪೋಸ್ ಮಾಡಬೇಕು ಆ್ಯಂಡ್ ನಿಮಗೆ ಪ್ರೆಸೆಂಟ್ ಮಾಡಬೇಕು ಅಂತಿದ್ದಾರೆ. ಸಮಥಿಂಗ್ ಏನಾದರೂ ಅವರು ನಿಮಗೆ ಗಿಫ್ಟ್ ಕೊಡ್ಬೋದು ಅಂತಲೂ ಕೂಡ ಹೇಳ್ತಾ ಇದೆ. ಒಟ್ಟಿನಲ್ಲಿ ಅವರು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹ್ಯಾಪಿ ಆಗಿದ್ದಾರೆ ಅಂತ ತೋರಿಸ್ತಾ ಇದೆ. ಸೊ ಇದು ರೆಸೊನೇಟ್ ಆಗಿದ್ರೆ ಖಂಡಿತ ತಗೊಳ್ಳಿ ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್.